ನೀವು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿದೆಯಾ? ಮನಸ್ಸಿನ ಶಾಂತಿಗಾಗಿ ರಾಮನಾಮ ಜಪ ಮಾಡಿ. ಇಂದಿನ ಕಥೆಯಲ್ಲಿ ನಾವು ತಿಳಿಯೋಣ ರಾಮನಾಮದ ಶಕ್ತಿ ಮತ್ತು ಪ್ರಭಾವದ ಬಗ್ಗೆ. ಮಿಥಿಲಾದ ರಾಜನಾದ ಜನಕ ಸೀತೆಯ ತಂದೆ. ಅವರು ಮಹಾಜ್ಞಾನಿ ಮತ್ತು ಧರ್ಮಾತ್ಮ. ಭೂಮಿಯ ಮೇಲೆ ಜನಕನ ಆಯುಷು ಮುಗಿದಿತ್ತು. ಅವರನ್ನು ವೈಕುಂಠಕ್ಕೆ ಕರೆದುಕೊಂಡು ಬರಲು ಸ್ವತಃ ನಾರಾಯಣನೇ ಗರುಡನನ್ನು ಕಳಿಸಿದ್ದರು. ಅವರಿಬ್ಬರು ಹೊರಟರು. ಮಾರ್ಗ ಮಧ್ಯದಲ್ಲಿ ಜನಕ ಗರುಡನಿಗೆ ಹೇಳುತ್ತಾನೆ, ನನ್ನನ್ನು ಮೊದಲು ನರಕಕ್ಕೆ ಕರೆದೊಯ್ಯಿ. ಗರುಡ, ನರಕಕ್ಕೆ ನಿಮ್ಮನ್ನು? ಅದು ಸಾಧ್ಯವಿಲ್ಲ. ನನ್ನ ಪ್ರಭುವಿನ ಆಜ್ಞೆ ಆಗಿದೆ ನಿಮ್ಮನ್ನು ವೈಕುಂಠಕ್ಕೆ ಕರೆದೊಯ್ಯಬೇಕೆಂದು. ಆದರೆ ಜನಕ, ಇಲ್ಲ, ನನ್ನನ್ನು ನೀವು ಮೊದಲು ನರಕಕ್ಕೆ ಕರೆದೊಯ್ಯಿ ಎಂದು ಹೇಳುತ್ತಾರೆ. ಜನಕನನ್ನು ನರಕದ ಬಾಗಿಲಿನಲ್ಲಿ ಬಿಟ್ಟು ನಾರಾಯಣನಿಗೆ ಈ ವಿಷಯವನ್ನು ತಿಳಿಸಲು ಹೊರಡುತ್ತಾನೆ. ಜನಕನನ್ನು ಕಂಡ ಯಮಧರ್ಮರಾಜ, ನೀವು ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕೆ ಏಕೆ ಬಂದಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ. ಆಗ ಜನಕ, ಯಮಧರ್ಮರಾಜ, ನನಗೆ ನಿಮ್ಮ ನರಕವನ್ನು ನೋಡುವ ಆಸೆ ಇದೆ, ತೋರಿಸುತ್ತೀರಾ ಎಂದು ಕೇಳಿಕೊಳ್ಳುತ್ತಾನೆ. ನರಕ ಪಾಪಿಗಳ ತಾಣ. ನೊಂದ ಆತ್ಮಗಳು ಕಿರುಚಾಡುತ್ತಿವೆ. ಆತ್ಮಗಳು ಬೆಂಕಿಯಲ್ಲಿ ಬೇಯುತ್ತಿದೆ. ಇನ್ನು ಕೆಲವು ಆತ್ಮಗಳು ಬಿಸಿ ಎಣ್ಣೆಯಲ್ಲಿ ಕುದಿಯುತ್ತಿವೆ. ಅದನ್ನು ಕಂಡ ಜನಕ ರಾಮನಾಮವನ್ನು ಜಪಿಸಲು ಪ್ರಾರಂಭಿಸಿದರು. ಅವರು ನಾಮವನ್ನು ಜಪಿಸುತ್ತಾ ಸಂಪೂರ್ಣ ನರಕವನ್ನು ಸುತ್ತಾಡಿದರು. ನಾಮವನ್ನು ಕೇಳಿಸಿಕೊಂಡ ಆತ್ಮಗಳ ನರಳಾಟ ಕಮ್ಮಿಯಾಗಿತ್ತು. ಗರುಡನಿಂದ ವಿಷಯ ತಿಳಿದ ನಾರಾಯಣ ನರಕಕ್ಕೆ ಬಂದರು. ಜನಕನಲ್ಲಿ ಕೇಳುತ್ತಾರೆ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ? ಬನ್ನಿ ನನ್ನ ಜೊತೆಗೆ ವೈಕುಂಠಕ್ಕೆ ಎಂದು. ಆಗ ಜನಕ ಕೇಳುತ್ತಾರೆ, ವೈಕುಂಠದಲ್ಲಿ ಏನಿದೆ? ನಾರಾಯಣ ಹೇಳುತ್ತಾರೆ, ವೈಕುಂಠವು ಸುಂದರವಾಗಿದೆ, ಶಾಂತಿ ಮತ್ತು ಸಂತೋಷದಿಂದ ತುಂಬಿದೆ. ಆಗ ಜನಕ ನರಕವನ್ನು ತೋರಿಸುತ್ತಾ, ಇಲ್ಲಿಯೂ ಕೂಡ ಶಾಂತಿ ನೆಮ್ಮದಿ ನೆಲೆಸಿದೆ. ನಿಮ್ಮ ರಾಮನಾಮ ಜಪದಿಂದ ನರಕವೂ ಕೂಡ ಸ್ವರ್ಗದಂತಾಗಿದೆ ಎಂದರು. ನನಗೆ ಸ್ವರ್ಗ ಮತ್ತು ನರಕದಲ್ಲಿ ವ್ಯತ್ಯಾಸ ಕಾಣುತ್ತಿಲ್ಲ. ನಿಮ್ಮ ಪಾದ ಸ್ಪರ್ಶದಿಂದ ನರಕವೂ ಕೂಡ ವೈಕುಂಠದಂತಾಗಿದೆ ಎಂದರು. ಜನಕನ ಮಾತನ್ನು ಕೇಳಿದ ನಾರಾಯಣ ಸಂತೋಷಪಟ್ಟ. ಅಲ್ಲಿದ್ದ ಆತ್ಮಗಳಿಗೆ ಮುಕ್ತಿ ನೀಡಿ ಜನಕನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದರು. ರಾಮನಾಮವನ್ನು ಕೇಳಿಸಿಕೊಂಡ ಆತ್ಮಗಳ ಪಾಪ ನಿವಾರಣೆಯಾಯಿತು ಮತ್ತು ನರಕವೂ ಕೂಡ ಸ್ವರ್ಗದಂತಾಯಿತು. ಅಂತಹ ಅದ್ಭುತ ಶಕ್ತಿ ರಾಮನಾಮಕ್ಕೆ ಇದೆ. ನಮ್ಮ ಸಮಸ್ಯೆಗಳನ್ನು ಕೂಡ ರಾಮನಾಮ ಜಪದಿಂದ ನಿವಾರಿಸಿಕೊಳ್ಳಬಹುದು.